ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮದ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾವು ಮನುಷ್ಯ ಜನ್ಮ ಪಡೆದಿದ್ದು ಭಗವಂತನನ್ನು ತಿಳಿದು ಮೋಕ್ಷವನ್ನು ಪಡೆಯಬೇಕು. ಅದಕ್ಕೆ ಮನುಷ್ಯ ಜನ್ಮ ತಾಳಿರೋದು. ಈ ಜನ್ಮದಲ್ಲೇ ನಮಗೆ ಚಿಂತನಾಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆದ್ರಿಂದ ಭಗವಂತನನ್ನು ತಿಳಿಯುವ ಒಂದು ಶಕ್ತಿ ಮನುಷ್ಯ ಜನ್ಮದಲ್ಲಿ ಭಗವಂತ ಕೊಟ್ಟಿದ್ದಾನೆ. ನಾವು ಭಗವಂತನನ್ನು ತಿಳಿಯಬೇಕು. ಅದಕ್ಕೆ ಶಾಸ್ತ್ರಗಳು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಅದನ್ನು ಅರ್ಥ ಮಾಡಿ ಚಿಂತನೆ ಮಾಡಿ ಭಗವಂತನ ಭಜಿಸುವುದಕ್ಕೆ ಸರಸ್ವತಿ ದೇವಿಯ ಅನುಗ್ರಹ ಬೇಕು. ಸರಸ್ವತಿ ದೇವಿ ಜ್ಞಾನಕ್ಕೆ ಅಭಿಮಾನಿ, ವೇದಗಳಿಗೆ ಅಭಿಮಾನಿ. ಅವಳ ಅನುಗ್ರಹದಿಂದಲೇ ನಾವು ಒಳ್ಳೆ ವಿಚಾರವನ್ನು ಕಲಿಬಹುದು. ನಮಗೆ ಒಳ್ಳೆ ಮತಿಯಿಂದ ಭಗವಂತನ ಗುಣಚಿಂತನೆಯನ್ನು ಚೆನ್ನಾಗಿ ಮಾಡೋಕ್ಕಾಗುತ್ತೆ. ಆದ್ರಿಂದಲೇ ಪುರಂದರದಾಸರು ಹೇಳಿದ್ದಾರೆ, ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ, ಕೊಡು ಬೇಗ ದಿವ್ಯಮತಿ. ದಿವ್ಯಮತಿಯನ್ನು ಕೊಡು ಅಂತ ಹೇಳ್ತಾರೆ. ಈ ಲೌಕಿಕವಾದ ಮತಿ ದುಡ್ಡು ಸಂಪಾದನೆಗೆ ಆಗತ್ತೆ, ನಮ್ಮ ಜೀವನ ನಡೆಸೋದಕ್ಕಾಗತ್ತೆ. ಆ ದಿವ್ಯಮತಿ ಎಂಬುದು ಏನು? ಭಗವಂತನನ್ನು ಸಾಕ್ಷಾತ್ಕಾರ ಮಾಡೋದಕ್ಕೆ, ಭಗವಂತನ ಗುಣಚಿಂತನೆಯನ್ನು ಮಾಡೋದಕ್ಕೆ, ವೇದ ಶಾಸ್ತ್ರಗಳನ್ನ ಕಲಿತು ಅದರ ಬಗ್ಗೆ ಚಿಂತನೆ ಮಾಡಿ ಭಗವಂತನಲ್ಲಿ ಭಕ್ತಿ ಮಾಡುವುದಕ್ಕೆ ಆ ಮತಿ ಉಪಯೋಗ ಆಗುತ್ತೆ. ಆ ದಿವ್ಯ ಮತಿಯನ್ನು ನಾವು ಪಡೆಯೋದಕ್ಕೆ ಸರಸ್ವತಿ ದೇವಿಯನ್ನು ಸತತವಾಗಿ ನಿತ್ಯವೂ ಸ್ಮರಣೆ ಮಾಡಬೇಕು. ಅವರಿಗೆ ನಮಸ್ಕಾರ ಮಾಡಬೇಕು. ಸರಸ್ವತಿ ದೇವಿ ಬ್ರಹ್ಮನ ಪತ್ನಿ, ಲಕ್ಷ್ಮೀನಾರಾಯಣನ ಮಗಳು. ಹೇಗೆ? ಭಗವಂತನ ಮುಖ್ಯ ಪ್ರದ್ಯುಮ್ನ ರೂಪ ಭಗವಂತನ ಮತ್ತು ಕೃತಿದೇವಿಯ ಮಕ್ಕಳಾಗಿ ಸರಸ್ವತಿ ದೇವಿ ಮತ್ತು ಭಾರತೀ ದೇವಿ ಬರ್ತಾರೆ. ಸರಸ್ವತಿ ದೇವಿ ಬ್ರಹ್ಮನ ಪತ್ನಿ ಆಗ್ತಾಳೆ. ಸೊ ಆದ್ರಿಂದ ಲಕ್ಷ್ಮೀನಾರಾಯಣನಿಗೆ ಒಂದು ರೂಪದಲ್ಲಿ ಅವಳು ಸೊಸೆಯಾಗ್ತಾಳೆ. ಅದಕ್ಕೆ ದಾಸರ ಪದದಲ್ಲಿ ಹೇಳ್ತಾರೆ, ಇಂದಿರೆ ರಮಣನ ಹಿರಿಯ ಸೊಸೆಯು ನೀನು, ಬಂದೆನ್ನವದನದಿ ನಿಂದು ನಾಮವ ನುಡಿಸೆ, ಕೊಡು ಬೇಗ ದಿವ್ಯಮತಿ. ಇಂದಿರಾ ರಮಣನಾದ ನಾರಾಯಣನಿಗೆ ಹಿರಿಯ ಸೊಸೆಯಾಗಿ ನೀನಿದ್ದೀಯಾ, ನನ್ನ ವದನದಲ್ಲಿ ಬಂದು, ನನ್ನ ನಾಲಿಗೆಯಲ್ಲಿ ಬಂದು ನಿಂತು ನಮಗೆ ಅನುಗ್ರಹ ಮಾಡಮ್ಮ, ದಿವ್ಯಮತಿಯನ್ನು ಕೊಡು. ಆವಾಗ ಏನಾಗುತ್ತೆ? ನಮ್ಮ ಬುದ್ಧಿಯಲ್ಲಿ ಒಳ್ಳೆ ವಿಚಾರಗಳು ಬರುತ್ತೆ, ಕೆಟ್ಟ ಚಿಂತನೆಗಳು ದೂರ ಆಗುತ್ತೆ. ಆದ್ರಿಂದ ಕಲಿ ಆವೇಶ ನಮಗೆ ಸ್ವಲ್ಪವಾಗಿ ಕಡಿಮೆ ಆಗತ್ತೆ. ನಮ್ಮ ಮನಸ್ಸು ಬುದ್ಧಿ ಎರಡು ತಿಳಿಯಾದ ನೀರಿನಂತೆ ಆಗತ್ತೆ. ಮುಂದೆ ಆದ್ರಿಂದ ಭಗವಂತನ ಅನುಗ್ರಹ ಸಿಗ್ತದೆ, ಒಳ್ಳೆ ಗುರುಗಳು ಸಿಗ್ತಾರೆ. ಆ ದಿವ್ಯಮತಿ ಕೊಡುವ ಆ ಸರಸ್ವತಿ ದೇವಿಯನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಮುಂದೆ ವಿಸ್ತಾರವಾಗಿ ತಿಳಿಯೋಣ. ಶ್ರೀ ಕೃಷ್ಣಾರ್ಪಣಮಸ್ತು.